ನೀಟಾಗಿ ತಿನ್ನಿ ಇಬ್ಬರು. ಒಬ್ಬರು ಏನದು ಏನಿದು ಶಾವಿಗೆ ಒಗ್ಗರಣೆ, ನೀನೇನೆ ಚಿತ್ರಾನ್ನ, ಅದು ಹಣ್ಣು ಒಗ್ಗರಣೆ. ಒನ್ ಟೈಮ್ಗೆ ಎರಡು ತಿಂಡಿ ಮಾಡಬೇಕು ನಮ್ಮ ಮನೇಲಿ. ತಿನ್ನಿ ಬೇಗ, ಒಳ್ಳೆ ಕೆಲಸ ಐತೆ, ಹೊಲ್ದ ಹತ್ರ ಕೊಡ್ತೀನಿ. ವಾಟ್ ನೀನು ನೋಡ್ಕೊ. ನಾನು ಇವಾಗ ಅವಳ ಕೈಲೇ ಕೆಲಸ ಮಾಡಿಸಾಯ್ತಾ? ನಾನೇನು ಮಾಡಲ್ಲ. ಆಯಿತು, ಮಾಡಬೇಡ ಆಯಿತಾ, ಮಾಡಿಸ್ತೀನಿ, ನಂಗೆ ಗೊತ್ತು. ಬೇಗ ತಿನ್ನು. ಅಡ್ಡಿ ಇಟ್ಟ ಕೊಟ್ಟೆ ಕಟ್ಟ ಮೇಲೆ 14 ರೂಪಾಯಿ ಸಿಗ್ತದೆ. ಅವನ ಕೈ ಸಿಕ್ಕಿರೋದು ಮರ್ತು ಅದು ಸೂರಿ ಒಂದಕ್ಕೆ ಮಿಕ್ಸ್ ಮಾಡು. ಸುಮ್ಮನೆ ಹಿಂಗೆ ಹೆಚ್ಕೊಬರೋದಾ? ಮನೆ ಇರ್ತದಲ್ಲ ಮನೇಲಿ ಇರ್ತೀವಿ. ಗೊಬ್ಬರ ಸ್ವಲ್ಪ ಹೆಚ್ಚು. ಮಾಸ್ಕ್ ಹಾಕೋಬೇಕು ತಾನೆ? ಅದೇ ಅಣ್ಣ ಪಾಕೆಟ್ ಹಾಕೊಂಡು ನೀನು ಹಾಕಿ. ಗಾಳಿ ಬಜ್ಜಿ ಗಾಳಿ ಹಾರಿಸಿ ಬಿಟ್ಟು ಅಮ್ಮ ಉಗ್ಗು ಕಟ್ ಮಾಡೋದಕ್ಕೆ ಪಪ್ಪ ಎಲ್ಲ ನೀವು ಉಗ್ಗು ಕಟ್ ಮಾಡ್ತೀನಿ ಅಂತ ಎತ್ಕೊಳ್ಳಲ್ಲ, ಕಟ್ ಮಾಡಿ ಅದೊಂದ್ಸತಿ ಏನ್ಸಿಲ್ಲ ತಿನ್ಕೊಳ್ಳಿರ್ತ ಒಟ್ಟಿಗೆ ಅಂತ ತಿನ್ಕೊಳ್ಳ ಎಲ್ಲಾನು ಗೊತ್ತೋಗುತ್ತೆ. ಹೊರವಂಗಿದ್ರೆ ಗೊತ್ತಾಗೋದು, ಬೈಕಲ್ಲಿ ಮಡಿಕೊಳ್ತೀನಿ ಒಗ್ರು ಹೊತ್ಕೊಂಡು ಹೋಗಿದ್ರೆ ಅಯ್ಯೋ ತಡಿಯಪ್ಪ ಬುಸ್ ಅಂತ. ಅಲ್ಲಿ ನೋಡಲ್ಲಿ ಕರಗ್ ನೀರಾಗ ಹೋಯ್ತೈತಿ, ಎತ್ತು ಪಟ್ನೆ ನೀನು. ಮತ್ತೆ ಅಲ್ಲಿ ಆಯ್ತಿಲ್ವಾ, ಕಲರ್ ಚೇಂಜ್ ಆಯ್ತಿಲ್ಲ, ಕರಗ್ ನೀರಾಗುತ್ತಾ ಇದು? ಮತ್ತೆ ಇನ್ನೇನಾಯ್ತದೆ? ಮತ್ತೆ ಮಳೆ ಬೀಳ್ತಿಲ್ಲಮ್ಮ. ಉಗುರು ಕಟ್ ಮಾಡತ್ತಾ ಹೋಗಮ್ಮ. ಹಾಯ್ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು ಮನೆ ಹತ್ರ ಏನೋ ಈಗ ಮಾಡ್ತಿದ್ದಾರಲ್ಲ ಅಂದ್ಕೊಂಡ್ರೆ ಅದೇ ಫ್ರೆಂಡ್ಸ್ ಜೋಳ ಹಾಕಿದ್ವಲ್ಲ, ಅದಕ್ಕೆ ಜಾಸ್ತಿ ಕಳೆ ಬರಬಾರ್ದು ಅನ್ನೋಕ್ಕೋಸ್ಕರ ಸ್ವಲ್ಪ ರಾಸಾಯನಿಕ ಗೊಬ್ಬರ ಜೊತೆಗೆ ಕಳೆನಾಶಕನ ಮಿಕ್ಸ್ ಮಾಡಿ ಈ ಜೋಳದಲ್ಲಿ ಈ ಥರ ನಾವು ಹಾಕಿಬಿಟ್ರೆ ಅದು ಕಳೆ ಕಮ್ಮಿ ಬರುತ್ತೆ ಅಂಥೇಳಿ ಹಾಕ್ತಾಯಿದ್ದೀವಿ. ನಾವು ಇಷ್ಟು ಕೆಲಸ ಮಾಡಿದ್ರೆ ಕೂಡ ಯಾವುದೇ ಥರ ಲೇಬರ್ಸ್ನ ಕರ್ಕೊಳ್ತಾ ಇಲ್ಲ, ಯಾಕಂದರೆ ಒಂದು ಲೇಬರ್ಸ್ ಸಿಕ್ಕಲ್ಲ, ಮತ್ತು ನಾವೇನು ಅಷ್ಟೊಂದು ಜಾಸ್ತಿ ಏನು ಇದು ಮಾಡಲ್ವಲ್ಲ. ಏನು ಅಂದರೆ ಎಲ್ಲದಕ್ಕೂ ಒಂದು ಸ್ವಲ್ಪ ಒಂದೊಂದು ಅರ್ಧ ದಿನ ಆಗುತ್ತೆ. ಸೊ ಅದು ನಾನು ಮಾಡಿಲ್ಲ ಅಂದರೂ ನನ್ನ ಹಸ್ಬೆಂಡ್ ಎಲ್ಲ ಅವರೊಬ್ಬರೇ ಬೇಕಿದ್ರೆ ಕಂಪ್ಲೀಟಾಗಿ ಮಾಡ್ತಾರೆ. ಸೊ ಹಂಗಾಗಿ ಯಾರು ಬೇಡ ಅಂಥೇಳಿ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಬಿಟ್ಟು ಹೋದರೆ ಮತ್ತೆ ಮನೇಲಿ ಅಲ್ಲಿ ಆ ಗದ್ದೆ ಹತ್ರ ಹೋಗಬೇಕು, ಅಲ್ಲಿ ಸ್ವಲ್ಪ ಇದನ್ನೇ ಹಾಕಬೇಕು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಕಡೆ ಅವರೊಬ್ಬರೇ ಹಾಕಿದರೆ ಲೇಟ್ ಆಗುತ್ತಲ್ಲ. ಸೊ ಹಂಗಾಗಿ ನಾನು ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ, ಮಳೆ ಬರುವಂಗಿದೆ, ಅದಕ್ಕೆ ಬೇಗ ಮುಗಿಸೋಣ ಅಂಥೇಳಿ ಬಂದಿದ್ದೀವಿ. ಇದು ಒಂದಿದೆ ಫ್ರೆಂಡ್ಸ್, ಇನ್ನು ಇದಕ್ಕೆ ಕೂಡ ಹಾಕ್ಬೇಕು, ಇನ್ನು ಮತ್ತೊಂದು ಅಲ್ಲಿದೆ, ಅಲ್ಲಿಗೆ ಕೂಡ ಹೋಗಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಸಂಜೆ ಇವಳಿಗೆ ಪಾನಿಪುರಿ, ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟ. ಬಟ್ ಅವಳಿಗೆ ಸ್ವಲ್ಪ ಮೈಗೆ ಹುಷಾರಿಲ್ಲದ ಕಾರಣ ಡಾಕ್ಟ್ರು ಹೊರಗಡೆ ಫುಡ್ ಏನು ಕೊಡಬೇಡಿ ಅಂತ ಹೇಳಿದರು. ಸೊ ಹಂಗಾಗಿ ಪಾನಿಪುರಿ ಬೇಕಂತ ತುಂಬ ಆಟ ಹಿಡಿತಿದ್ಲು.
ಇಷ್ಟು ದೊಡ್ಡ ಕತ್ತೆ ಆಗಿದ್ದಾಳೆ, ಆದರೆ ಆಟ ಮಾಡೋದ್ರಲ್ಲಿ ನಂಬರ್ 1. ಸೊ ಹೊರಗಡೆದು ಕೊಡಬೇಡ ಅಂತೇಳಿದಕ್ಕೆ ನಿನಗೆ ಮಾಡೋಕ್ಕೆ ಬರುತ್ತಲ್ಲ ಮಾಡ್ಕೊಡಮ್ಮ ಅಂತ 3 ದಿನದಿಂದ ಹಿಂಸೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಆದರೆ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ದದ ಕಾರಣದಿಂದ ಮಾಡ್ಕೊಡೋಕ್ಕಾಗಿದ್ದಿಲ್ಲ. ಸೊ ಇವತ್ತು ಅದಕ್ಕೆ ಸಮಯ ಬಂತು. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಯಾವಾಗಲೂ ಆವಾಗ ಮಾಡ್ತಿದ್ದೆ, ಬಟ್ ತುಂಬ ದಿನದಿಂದ ಮಾಡಿದ್ದಿಲ್ಲ, ಸ್ವಲ್ಪ ಮರ್ತಂಗಿತ್ತು. ಆದರೆ ಕೂಡ ಇವತ್ತು ಮಾಡೋಣ ಅಂಥೇಳಿ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಂಥೇಳಿ ಅಪ್ಪ ಮಗಳು ಇಬ್ಬರು ಕೂತ್ಕೊಂಡು, ಕೇಳಿದ ಮಗಳು ತಿಂತಾ ಇರೋದು, ಇಬ್ಬರೂ ಕೂತ್ಕೊಂಡು ತಿಂತಾಯಿದ್ದಾರೆ ನೋಡಿ ಫ್ರೆಂಡ್ಸ್.